ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವಲ್ಲ ವೀಕ್ಷಕರಿಗೆ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತಂದು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಲಂಚ್ ಬಾಕ್ಸಿಗಾದರೂ ಆಗಲಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದು. ಈಗ ನಾನು ಒಂದು ಬೌಲ್ ತೊಗೊಂಡಿನಿ ರೀ. ಈಗ ಇದಕ್ಕೆ 1 ಕಪ್ ರವೆ ತೊಗೊಂಡಿನಿ. ನಾನು ಮೀಡಿಯಮ್ ರವೆ ತೊಗೊಂಡಿನಿ. ನೀವು ಕೇಳ್ತಿರ್ತೀರಿ ಯಾವ ರವೆ ಅಂತೇಳಿ. ನೀವು ಯಾವ ರವೆ ಆದರೂ ತೊಗೋಬೋದು, ಚಿರಟ್ ರವೆ ಆದರೂ ತೊಗೋಬೋದು, ಮೀಡಿಯಮ್ ರವೆ ಆದರೂ ತೊಗೋಬೋದು ರೀ. ಈ ಮೀಡಿಯಮ್ ರವೆ ತೊಗೊಂಡಿನಿ. ಈ ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಒಂದು ಅರ್ಧ ಕಪ್ಪ ಕಡ್ಲೆ ಹಿಟ್ರಿ, ಅಂದ್ರೆ ಇದು ಹಸಿ ಕಡ್ಲೆ ಬೇಳೆ ಹಿಟ್ರಿ, ಅದು ಹಾಕೋತೀನಿ ನೋಡ್ರಿ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಇದಕ್ಕೊಂದು 1/4 ಕಪ್ನಷ್ಟು ಮೊಸರು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಬೆಳಗಿನ ನಾಷ್ಟ ರೆಸಿಪಿಗಳು ಸಾಕಷ್ಟು ನಮ್ನಿ ಮಾಡಿರ್ತೀರಿ. ನಾನು ಸುಮಾರು ನಮ್ನಿ ಮಾಡಿ ತೋರ್ಸೀನಿ ರೀ. ಇದನ್ನು ಮಾಡಾಕತ್ತಿದ್ದೆ, ನಿಮಗೂ ಇರಲಿ ಅತ್ತೆ ತೋರ್ಸಾಕತ್ತೀನಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ. ಒಂದು 1/4 ಕಪ್ ಮೊಸರು, 1/4 ಕಪ್ ನೀರು ಹಾಕೋಬೇಕ್ರಿ. ಇದು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ಇದೊಂದು 10 ನಿಮಿಷ ನೆನೆ ಹಾಕ್ಬಿಡ್ಬೇಕ್ರಿ. ಇದು ರವೆ ಇರ್ತೈತೆ ಅಲ್ರಿ, ಇದು ಸ್ವಲ್ಪ ನೆನಿಬೇಕು. ಈ ಹದ ಇರ್ಬೇಕು ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಅಳ್ಕೂ ಇಲ್ರಿ, ಈ ಹದ ಇರ್ಬೇಕ್ರಿ ಅದು. ಈಗ ಇದು ಕಲಸಿ ನೆನೆ ಹಾಕ್ಬಿಟ್ಟಿನಿ. ಇದೊಂದು 10 ನಿಮಿಷ ನೆನಿಲ್ರಿ. ನಾ ಒಂದು ಹಸಿ ಆಲೂಗಡ್ಡೆ ತೊಗೊಂಡೇನಿ, ಮೇಗಿನ ಸಿಪ್ಪೆ ಎಲ್ಲ ತಕ್ಕೊಂಡೇನೆ. ಈಗ ಇದು ತುರ್ಕೋತೀನಿ ನೋಡ್ರಿ. ಈ ರೀತಿ ತುರ್ಕೋಬೇಕ್ರಿ. ಇದೇನು ಬೇಯಿಸಿಲ್ಲ ರೀ, ಹಾಗೆ ಬರೀ ಸಿಪ್ಪೆ ತೆಗೆದು ತುರ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ಈಗ ಇದು ತುರ್ದಿದ್ದೀನಲ್ಲ, ಇದಕ್ಕೆ ನೀರು ಹಾಕಿ ತೊಳಿಬೇಕ್ರಿ. ಇದು ಯಾಕಂದ್ರೆ ಸ್ಟಾರ್ಚ್ ಎಲ್ಲ ಹೋಗ್ಬೇಕ್ರಿ ಆಲೂಗಡ್ಡೆ. ಇದೆಲ್ಲ ನೀರು ಬಸೋದು ಎತ್ತಿಟ್ಕೋತೀನಿ ನೋಡ್ರಿ. ಈ ರೀತಿ ನೀರೆಲ್ಲ ಹಿಂಡ್ಕೊಂಡು ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ಈ ರೀತಿ ರೆಡಿಯಾಗಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನೀರೆಲ್ಲ ಬಸಿವಂಗೆ ಗಟ್ಟಿಗೆ ಹಿಂಡ್ಕೋಬೇಕು ನೋಡ್ರಿ. ಹಿಂಗೆ ಒಣ ಇರ್ಬೇಕ್ರಿ ಇದು ಆಲೂಗಡ್ಡೆ. ಈಗ ನಾನು ಹಿಟ್ಟು ಕಲಸ್ಕೊಂಡು ಹಿಟ್ಟು ನೆನೆ ಹಾಕ್ಬಿಟ್ಟಿದ್ದೆ ರೀ. ಇಲ್ಲಿ ಆಲೂಗಡ್ಡೆ ತುರಿದು ನೀರಾಗಿ ಹಾಕಿ ತೊಳೆದು ಹಿಂಡ್ಕೊಂಬಂದಿಟ್ಟಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಹಾಕ್ಬೇಕ್ರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ನಾವು 1-2 ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಂಡೇನ್ರಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡಿನಿ, ಅದು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನೋಡ್ರಿ. ನಾನು ಒಂದು ಆಲೂಗಡ್ಡೆ ತುರಿದು ತೊಳೆದು ತೊಗೊಂಬಂದಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇದೊಂದು ಸ್ವಲ್ಪ ನೀರು ರಸ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ಒಂದು 2 ನಿಮಿಷ ಫ್ರೈ ಮಾಡೀನಿ. ಈ ರೀತಿ ಆಗೈತೆ ನೋಡ್ರಿ. ಇದು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ಇದು ತಣ್ಣಗಾಗಲ್ರಿ. ಈಗ ನಾವು ರವೆ ಕಲಸಿ ನೆನಾಕಿಟ್ಟಿದ್ದೀವಲ್ರಿ, ಇದು ನೆಂದೈತಿ. ಈಗ ಇದಕ್ಕೆ ಉಪ್ಪು ಖಾರ ಹಾಕೊಳ್ಳೋಣ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಅಜ್ವಾನ ಹಾಕೋತೀನಿ ರೀ. ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ. ನೀವು ಗರಂ ಮಸಾಲೆ ಆದರೂ ಹಾಕ್ಕೋಬೋದು ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾವು ರವೆ ಹಾಕಿರ್ತೀವಲ್ರಿ, ಈಗ ನೋಡ್ರಿ ಇದು ಗಟ್ಟಿ ಆಗೈತಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಾವು ಬೆಳಗಿನ ನಾಷ್ಟಕ್ಕೆ ದಿಢೀರಾಗಿ ಏನು ಮಾಡ್ಬೇಕಪ್ಪ ಅಂತಂದಾಗ ಮಕ್ಳು ಏನಾರು ವೆರೈಟಿ ಕೇಳ್ತಿರ್ತಾರಲ್ರಿ, ಈ ರೀತಿ ದಿಢೀರಾಗೆ ಮಾಡ್ಕೊಂಬಿಡ್ಬೋದು ರೀ. ನೀವು ಒಂದು ಆಲೂಗಡ್ಡೆ 1 ಕಪ್ ರವೆ ಕಡಲೆ ಹಿಟ್ಟು ಇತ್ತಂದ್ರೆ ಬೆಳಗಿನ ನಾಷ್ಟ ರೆಡಿ ಆಗಿಬಿಡ್ತೈತ್ರಿ. ಈಗ ಇದು ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಇದೊಂದು ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತ್ರಿ. ಈಗ ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನ್ರಿ. ಇದನ್ನ ಒಗ್ಗರಣೆ ಮಾಡ್ಕೊಂಡಿದ್ನಲ್ರಿ ಆಲೂಗಡ್ಡೆ, ಅದು ಹಾಕೋತೀನಿ ನೋಡ್ರಿ. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನಾವು ಎಷ್ಟು ನಮ್ನಿ ಅಡುಗೆಗಳು ಮಾಡಿದ್ರು ಕಮ್ಮಿನೇ ರೀ. ಮಕ್ಳು ಏನಾರು ವೆರೈಟಿ ಕೇಳ್ತಿರ್ತಾರೆ. ಈ ರೀತಿ ಮಕ್ಳು ಲಂಚ್ ಬಾಕ್ಸಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಒಂದೊಂದು ರವೆ ಜಾಸ್ತಿ ನೀರು ಹಿಡಿತಾವೆ, ಒಂದೊಂದು ರವೆ ನೀರು ಕಮ್ಮಿ ಹಿಡಿತಾವೆ. ನೀವು ನೀರು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತ್ರಿ. ಈಗ ಇದು ಈ ಹದ ಇರ್ಬೇಕು ನೋಡ್ರಿ ಹಿಟ್ಟು. ಈಗ ಹಂಚು ಕಾಯ್ಬೇಕ್ರಿ. ನಾ ಹಂಚು ಕಾಯಕ್ಕೆ ಇಡ್ತೀನಿ ನೋಡ್ರಿ.
ಈಗ ಇದು ಹಂಚು ಕಾಯಿಲ್ರಿ. ಹಂಚು ಕಾಯ್ದ ನಂತರ ನಾವು ಉತ್ತಪ್ಪ ಹಾಕ್ಕೊಳ್ಳೋಣ್ರಿ. ಈಗ ಹಂಚು ಕಾಯ್ದೈತ್ರಿ, ನಾನು ಉತ್ತಪ್ಪ ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ನಾನು ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ ನೋಡ್ರಿ. ಉತ್ತಪ್ಪ ಅಂದ್ರೆ ಸ್ವಲ್ಪ ದಪ್ಪನೇ ಇರ್ತಾವ್ರಿ, ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡಾಕತ್ತೀನಿ ನೋಡ್ರಿ. ನೀವು ದೊಡ್ಡ ದೊಡ್ಡದು ಬೇಕಂದ್ರೆ ದೊಡ್ಡ ದೊಡ್ಡದು ಮಾಡ್ಕೋಬೋದು, ಚಿಕ್ಕ ಚಿಕ್ಕದು ಬೇಕಂದ್ರೆ ಚಿಕ್ಕ ಚಿಕ್ಕದು ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನೋಡ್ರಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಹೈ ಫ್ಲೇಮಲ್ಲಿ ಇಟ್ಟರೆ ಕೆಳಗೆ ಹೊತ್ತು ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಬೇಯಿಸ್ಕೋಬೇಕಾಗ್ತೈತೆ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ದಿನ ಒಂದೇ ಥರ ತಿಂದು ಬೋರ್ ಆಗಿರ್ತೈತಲ್ರಿ, ಮಕ್ಕಳಿಗೆ ವೆರೈಟಿ ಮಾಡಿಕೊಟ್ಟಂಗೆ ಆಗುತ್ತೆ ರೀ. ನೀವು ಒಂದೇ ದೊಡ್ಡದು ಹಾಕೋ ಬದಲಿ ಈ ರೀತಿ ಚಿಕ್ಕ ಚಿಕ್ಕದು ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ರೀ. ಈಗ ಇವು ಬೆಂದವ್ರಿ, ನಾ ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ನೋಡ್ರಿ. ನೀವು ದೊಡ್ಡದಾದ್ರೂ ಮಾಡ್ಬೋದು, ಚಿಕ್ಕದಾದ್ರೂ ಮಾಡ್ಬೋದು. ಈ ರೀತಿ ಬೆಳಗಿನ ನಾಷ್ಟಕ್ಕೆ ಉತ್ತಪ್ಪ ರೆಸಿಪಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಾನು ಮಾಡ್ಕೊಂಡ್ರೆ 1 ಕಪ್ ರವದಲ್ಲಿ ಇಷ್ಟು ಉತ್ತಪ್ಪ ಆಗ್ಯಾವ ನೋಡ್ರಿ. ಈಗ ಇವು ಸರ್ವ್ ಮಾಡ್ತೀನಿ ನೋಡ್ರಿ. ನೀವು ಇದಕ್ಕೆ ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ತುಪ್ಪ ಹಾಕೊಂಡು ಹಾಗೆ ಆದರೂ ತಿನ್ಬೋದು ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದ ನೋಡಿ. ಬಿಸಿ ಬಿಸಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಳಗಿನ ನಾಷ್ಟಕ್ಕೆ ಅಥವಾ ಲಂಚ್ ಬಾಕ್ಸಿಗೆ ರವಾ ಉತ್ತಪ್ಪ ಮಾಡೋದನ್ನ. ಈ ರವಾ ಉತ್ತಪ್ಪ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.